ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. ದರೂರ ಉತ್ಸವದ ಅಂಗವಾಗಿ ಹಾರೋಗೇರಿ ಪಟ್ಟಣದಲ್ಲಿ ರಕ್ತದಾನ ಶಿಬಿರ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಬಿಆರ್ ದರೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದರೂರ ಉತ್ಸವದ ನಿಮಿತ್ತವಾಗಿ ಅಥಣಿ ಹೆಲ್ತ್ ಅಂಡ್ ಸೋಷಿಯಲ್ ಸರ್ವಿಸ್ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂಸ್ಥೆಯ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೂಡ ರಕ್ತದಾನ ಮಾಡಿ ರಕ್ತದಾನ ಶ್ರೇಷ್ಠ ದಾನ ಎನ್ನುವಂತೆ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ನಿಡಸೋಸಿ ಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ರಕ್ತದಾನ ಶಿಬಿರಕ್ಕೆ ದೀಪ ಪ್ರಜ್ವಲಿಸುವ ಮುಖೇನ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ರಕ್ತದಾನದ ಶ್ರೇಷ್ಠತೆ ಬಗ್ಗೆ ಅರಿವು ಮೂಡಿಸಿ ಮಾತನಾಡಿದರು. ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅಥಣಿ ಹೆಲ್ತ್ ಅಂಡ್ ಸೋಷಿಯಲ್ ಸರ್ವಿಸ್ ಅಸೋಸಿಯೇಷನ್ ವತಿಯಿಂದ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆ ವಿತರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಗಿರೀಶ್ ದರೂರ, ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಎಸ್ ಮಾಳಿ, ಹಿರಿಯ ನಿರ್ದೇಶಕರಾದ ಶ್ರೀ ಆರ್ಎಸ್ ಯಲಶೆಟ್ಟಿ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನೋದ ಕಾಂಬ್ಳೆ, ಡಾಕ್ಟರ್ ಸುರೇಶ ದರೂರು, ಆರ್ಎಂ ಗಸ್ತಿ, ಶ್ರೀಶೈಲ ಗೌಡ, ಉರಾಣಿ, ಭೀಮು ಬದನೆಕಾಯಿ, ನೇಮಿನಾಥ ನಾಗನೂರ, ಸಿಆರ್ ಗುಡಿಸಿ, ವಿನಾಯಕ ಉಮರಾಣಿ, ಶ್ರೀ ಎಡಿ ಹೊನಕಾಂಬಳೆ, ಡಾಕ್ಟರ್ ರಮೇಶ ಕಮತಗಿ, ಮನೇಶ ಭಟ್ಟಣ, ಸವಿತಾ ಬೆಳಗಲಿ, ಸಲೋನಿ ಜಮಾದಾರ, ರುಕ್ಮಿಣಿ ಕಾಂಬಳೆ, ಅಭಿಲಾಷ ದರೂರ, ಸವಿತಾ ಉಳ್ಳೇಗಡ್ಡಿ, ಪಾರ್ವತಿ ಕಲಮಡಿ, ಸುರೇಖಾ ಕದಂ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ತಾವು ಕೂಡ ಚಪ್ಪಾಳೆ ತಟ್ಟುವುದರ ಮುಖೇನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದೀಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಜ್ಯೋತಿ ಪ್ರಜ್ವಲನೆ ಮೂಲಕ ಚಾಲನೆ ಸಿಗ್ತಾ ಇದೆ. ಉದ್ಘಾಟಕರಾಗಿ ಆಗಮಿಸಿರುವಂಥ ನಮ್ಮ ಸಂಸ್ಥೆಯ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಶೈಲಗೌಡ ಉಮರಾಣಿಯವರು ಹಾಗೂ ಪರಮ ಪೂಜ್ಯರು ಹಾಗೂ ಅಧ್ಯಕ್ಷ ಅತಿಥಿ ಮಹೋದಯರೊಡಗೂಡಿ ಇದೀಗ ಜ್ಯೋತಿ ಪ್ರಜ್ವಲನೆ ಅತ್ಯಂತ ಸಾಂಗವಾಗಿ ನೆರವೇರ್ತಾ ಇದೆ. ಜ್ಯೋತಿ ಸಂದರ್ಭದಲ್ಲಿ ಹುಟ್ಟು ಹಾಕಿ ಮಕ್ಕಳ ಪಾಲಿಗೆ ಅಕ್ಷರದ ವೃಕ್ಷವಾಗಿ, ಬಡವರ ಪಾಲಿನ ನಂದಹ ದೀಪವಾಗಿ, ಸಾವಿರಾರು ಶಿಕ್ಷಕರಿಗೆ ಅನ್ನದಾತರಾಗಿ, ಬೆಳಗಾವಿ ಜಿಲ್ಲೆಯ ರಾಜಕೀಯ ಧುರೀಣರಾಗಿ, ದರೂರು ಮನೆತನಕ್ಕೆ ಮರೆಯಲಾರದ ಮಾಣಿಕ್ಯರಾಗಿ, ಜನಮಾನಸದಲ್ಲಿ ಸದಾ ಉಸಿರಾಗಿ ಹೆಸರಾಗಿ, ಈ ಸಂಸ್ಥೆಯ ಪ್ರತಿ ಅಣುವಿನಲ್ಲಿ ದೈವಕಲ್ಪಿತ ಧ್ರುವಧಾರಿಯಾಗಿ, ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಸನ್ಮಾನ್ಯ ಶ್ರೀ ಬಿಆರ್ ದರೂರ್ ಸಾಹೇಬರ ಆದರ್ಶಗಳು, ವಿಚಾರಧಾರೆಗಳು, ಅವರ ಸೌಮ್ಯತೆ, ನಡೆದುಕೊಂಡಂತಹ ರೀತಿ, ವಿದ್ಯಾರ್ಥಿಗಳ ಬಗೆಗಿನ ಕಾಳಜಿ, ಶಿಕ್ಷಕರ ಜೊತೆಗಿನ ಅಪಾರವಾದ ಪ್ರೀತಿ, ಸಮಾಜದೊಂದಿಗಿನ ಒಡನಾಟ ಇವತ್ತಿಗೂ ನಮ್ಮ ಕಣ್ಣು ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಯಶೋನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಂ ದೇವ ಸಂಪುನಾತಿಂ ಸಂಸರ್ವತು. ಜಯ ಮಂಗಲಂ ಜಯ ನಮಃ ಪರದೇವದೇಶ್ವರ ನಮಃ. ಕಾಲೆಷ್ಟದವು? ಒಂದರಷ್ಟು ನುಡಿದ್ರ ಎರಡರಷ್ಟು ನಡಿ ಅನ್ನೋ ದೃಷ್ಟಿಯಿಂದ ಭಗವಂತ ಒಂದು ನಾಲ್ಗೆ ಕೊಟ್ಟಾನೆ, ಎರಡು ಕಾಲು ಕೊಟ್ಟಾನೆ. ಹೌದು ಅಲ್ಲೋ? ಹೌದು ಅಲ್ಲೋ? ಹೌದನ್ರಿ ನೋಡೋಣ. ನಿಮಗೆ ಗೊತ್ತಿರಲಿ, ಬಹಳಷ್ಟು ಜನ ಯೋಗಕ್ಕೆ ಹೇಳೋರು ಯಾರು ಅದಿರಿ? ತುಲಾಭಾರದ ಮೂಲಕ ಸಂವಿಧಾನ ಪೀಠಿಕೆಗೆ ಗೌರವ ನಮನ. ಮುಗುಳುಖೋಡ. ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅದನ್ನು ಪಾಲಿಸಬೇಕು. ಮನುಷ್ಯನು ತಾಯಿ ಗರ್ಭದಲ್ಲಿದ್ದಾಗಿನಿಂದಲೇ ಕಾನೂನಿನ ರಕ್ಷಣೆ ಪ್ರಾರಂಭವಾಗುತ್ತೆ ಅಂತ ಬಾಗಲಕೋಟೆಯ 2ನೇ ಹೆಚ್ಚುವರಿ ದಿವಾನಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಜಶೇಖರ ತಿಳಗಂಜಿ ಹೇಳಿದರು. ರವಿವಾರ ಮುಗುಳುಖೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರ 39ನೇ ಪುಣ್ಯಾರಾಧನೆ ಹಾಗೂ 76ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾಮಾಜಿಕ ನ್ಯಾಯದಲ್ಲಿ ಸಮಾನತೆ ತರಲಾಗಿದೆ. ಎಲ್ಲರಿಗೂ ಒಂದೇ ಕಾನೂನು ಇದೆ. ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ, ಭ್ರಷ್ಟಾಚಾರ, ಅತ್ಯಾಚಾರ, ಕೊಲೆ, ಸುಲಿಗೆ ಇಂತಹ ಸಾಕಷ್ಟು ಕಾನೂನು ಬಾಹಿರ ಪದ್ಧತಿಗಳಿಗೆ ಕಡಿವಾಣ ಹಾಕಲು ಎಲ್ಲರಿಗೂ ಸಂವಿಧಾನ ಮಾಹಿತಿ ಇರಬೇಕು ಎಂದರು. ಶ್ರೀ ಮಠದ ಬ್ರಹ್ಮ ವೇದಿಕೆಯಲ್ಲಿ ಸಂವಿಧಾನದ ಪೀಠಿಕೆಗೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ಪೂಜೆ ಸಲ್ಲಿಸಿ ಪುಷ್ಪಗಳಿಂದ ವಿಶೇಷ ತುಲಾಭಾರ ಮಾಡಿ ಸಂವಿಧಾನಕ್ಕೆ ಗೌರವ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು, ವಿಶ್ವದಲ್ಲಿಯೇ ಭಾರತದ ಸಂವಿಧಾನ ಶ್ರೇಷ್ಠ ಸಂವಿಧಾನವಾಗಿದೆ. ಪ್ರತಿಯೊಬ್ಬ ಪ್ರಜ್ಞೆಯು
ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಜ್ಞಾನ ಪಡೆದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಬದುಕಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಸಂವಿಧಾನದ ಪೀಠಿಕೆ ಇಡಬೇಕು ಮತ್ತು ಅದರ ಸದುಪಯೋಗ ಪಡಿಸಿಕೊಂಡು ದೇವಾಲಯ ಮತ್ತು ನ್ಯಾಯಾಲಯದ ಮೇಲೆ ವಿಶ್ವಾಸ ಬಿಟ್ಟು ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಎಂದರು. ಶೇಗುಣಸಿ ವಿರಕ್ತ ಮಠದ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು, ರಾಯಭಾಗ ಹಿರಿಯ ದಿವಾನಿ ನ್ಯಾಯಾಲಯದ ನ್ಯಾಯಾಧೀಶ ಜಗದೀಶ ಬಿಸಿರೊಟ್ಟಿ, ಗದಗದ ಹೆಚ್ಚುವರಿ ದಿವಾನಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಬೀರಪ್ಪ ಕಂಬಳಿ, ಬನಹಟ್ಟಿ ಹಿರಿಯ ದಿವಾನಿ ನ್ಯಾಯಾಲಯದ ನ್ಯಾಯಾಧೀಶ ಆಶಪ್ಪ, ಮೂಡಲಗಿ ಪ್ರಧಾನ ದಿವಾಣಿ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಜ್ಯೋತಿ ಪಾಟೀಲ, ರಾಯಭಾಗ ಪ್ರಧಾನ ದಿವಾನಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಪ್ರಿಯಾ ಭಟ್ಟಡ ಮಾತನಾಡಿದರು. ಈ ಶ್ರೇಷ್ಠ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಿ ಕಾನೂನಿನ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮೆಲ್ಲರಿಗೆ ಹಂಚಿಕೊಂಡಿರುವಂಥ ರಾಯಭಾಗ್ ನ್ಯಾಯಾಲಯದ ನ್ಯಾಯಾಧೀಶರು ಆಗಿರುವಂಥ ಜಗದೀಶ್ ಬಿಸಿರೊಟ್ಟಿ ಅವರಲ್ಲಿ, ಶ್ರೀಮಠದ ಆತ್ಮೀಯ ಸದ್ಭಕ್ತರು, ಶ್ರೀಮಠದ ಕೃಪೆಯನ್ನ ಪಡೆದು ಅತ್ಯಂತ ಉನ್ನತವಾದಂಥ ಸ್ಥಾನ ಇವತ್ತು ಈ ಶ್ರೀಮಠದ ಶ್ರೇಷ್ಠ ವೇದಿಕೆಗೆ ಆಗಮಿಸಿ ಶ್ರೀಮಠದ ಭವ್ಯ ಪರಂಪರೆಯ ಶಕ್ತಿಯನ್ನು ಕುರಿತು ಮಹಾಮಠದ ಪವಾಡಗಳನ್ನು ಹೇಳುವುದರ ಮುಖಾಂತರ ನಿಮ್ಮೆಲ್ಲರಿಗೂ ಕಾನೂನಿನ ಅರಿವನ್ನು ಮೂಡಿಸಿರುವಂಥ ಶ್ರೀಮಠದ ಆತ್ಮೀಯ ಸದ್ಭಕ್ತರು, ನ್ಯಾಯಾಧೀಶರು ಆಗಿರುವಂಥ ರಾಜಶೇಖರ್ ತಿರುಗಂಜಿಯವರಲ್ಲಿ, ಈ ವೇದಿಕೆ ಮೇಲೆ ವಿಶೇಷವಾಗಿ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಆಶಪ್ಪ ನ್ಯಾಯಾಧೀಶರಲ್ಲಿ, ಶ್ರೀಮತಿ ಜ್ಯೋತಿ ಪಾಟೀಲ್ ಅವರಲ್ಲಿ, ಜೊತೆಗೆ ಶ್ರೀಮಠದ ಆತ್ಮೀಯ ಸದ್ಭಕ್ತರು ಆಗಿರುವಂಥ ಬೀರಪ್ಪ ಕಂಬಳಿ ನ್ಯಾಯಾಧೀಶರಲ್ಲಿ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ರಾಯಭಾಗ ನ್ಯಾಯಾಲಯದ ನ್ಯಾಯಾಧೀಶರು ಆಗಿರುವಂಥ ಪ್ರಿಯಾ ಅವರಲ್ಲಿ, ಈ ವೇದಿಕೆ ಮೇಲೆ ವಿಶೇಷವಾಗಿ ಆಗಮಿಸಿರುವಂಥ ಎಲ್ಲ ನ್ಯಾಯವಾದಿಗಳಲ್ಲಿ, ಎಲ್ಲ ಒಂದು ವಕೀಲರ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಲ್ಲಿ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಶ್ರೀಮಠದ ಎಲ್ಲ ಸಾಧು ಮಹಾರಾಜರಿಗೆ, ನಿರೂಪಕರಲ್ಲಿ, ಭಕ್ತಿ ಸಂಗೀತ ಸೇವೆಯನ್ನು ನೀಡಿರುವಂಥ ಎಲ್ಲ ಆಸ್ಥಾನದ ಎಲ್ಲ ಕಲಾವಿದರಲ್ಲಿ, ಶ್ರೀಮಠದ ಎಲ್ಲ ಹಿರಿಯರಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ನಮ್ಮೆಲ್ಲರಿಗೂ ನಿಮ್ಮ ಪರಿಸ್ಥಿತಿ, ಆದರೆ ಆತ್ಮ ಚೈತನ್ಯ ಅನ್ನುವಂಥದ್ದು ಏನೈತಲ್ಲ ಅದು ಯಾವತ್ತಿಗೂ ನಮ್ಮ ಮಧ್ಯದೊಳಗನೆ ಇರ್ತದೆ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಒಂದು ಪಾತ್ರೆ ಒಳಗೆ ಬೆಣ್ಣೆಯನ್ನು ಹಾಕಿ ನಾವು ಕಾಯಿಸಾಕಿಟ್ಟಿವಿ ಅಂದರೆ ಬೆಣ್ಣೆ ಕರಗುತ್ತದ, ಪಾತ್ರೆ ಉಳಿತೈತಿ ಅಂತ ನೀವು ಹೇಳ್ತೀರಿ. ಆದ್ರೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಒಂದು ಪಾತ್ರೆ ಒಳಗೆ ಬೆಣ್ಣೆ ಹಾಕಿ ನಾವು ಕಾಯಿಸಾಕಿಟ್ಟಿವಿ ಅಂದರೆ ಇಲ್ಲಿ ಪಾತ್ರೆನೇ ಕರಗಿ ಹೋಗೈತಿ, ಬೆಣ್ಣೆ ಹಂಗ ಉಳಿತೈತಿ ಅಂತ ಹೇಳ್ತಾರೆ ಅವ್ರು. ಏನು ಹಿಂಗಂದ್ರ ಅಂತ ನೀವೆಲ್ಲ ಪ್ರಶ್ನೆ ಕೇಳಿದ್ರಿ ಅಂದರೆ, ಈ ಶರೀರ ಅನ್ನುವಂಥದ್ದು ಏನೈತಲ್ಲ